ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಗುರು. ವೆಲ್ಕಮ್ ಟು ಪುಡ್ಕಪ್ಪಾಗ ಚಾನಲ್ಗೆ ಸ್ವಾಗತ ಸ್ವಾಗತ. ಇವತ್ತು ನಾವು ಆಜಾದ್ ಚೌಕ್ ಮಹಾವೀರ್ ರೋಡ್ ಉಪ್ಲುಬುರ್ಜಿಂದ ಕೆಳಗೆ ಬಂದ್ರೆ ಸಾಕು, ಆ ಒಂದು ಹೋಟೆಲ್ಗೆ ಬಂದಿದ್ವಿ, ಶ್ರೀ ಕೃಷ್ಣ ಹೋಟೆಲ್. ಇಲ್ಲಿ ನಿಮ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಹಿಡಿದು ಮಧ್ಯಾಹ್ನ ಹಿಡಿದು ಸಾಯಂಕಾಲವರೆಗೂ ಏನೇನು ಸಿಗುತ್ತೆ ಏನೇನಿಲ್ಲ ಸೊ ಎಲ್ಲ ಹೇಳ್ತೀನಿ, ಹಾಗೂ ನೀವು ಕಣ್ಣಾರೆ ನೋಡ್ರಿ. ಈ ಹೋಟೆಲ್ ತುಂಬ ಹಳೆಯದು, ಗೌಳಿ ಹೋಟೆಲ್ ಅಂತ ಹೇಳಿನೇ ಫೇಮಸ್ ನಮ್ಮ ವಿಜಯಪುರ್ನಲ್ಲಿ. ಈ ಒಂದು ಹೋಟೆಲ್ ತುಂಬ ಸ್ಪೆಷಲ್ ವಿಡಿಯೋ ಐತಿ, ಸೊ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಬಿಸಿ ಬಿಸಿ ಇಡ್ಲಿ, ಬಿಸಿ ಬಿಸಿ ಇಡ್ಲಿ, ಅದು ಪುರಿ, ಈ ಬಜ್ಜಿ, ಅವಲಕ್ಕಿ, ಚಟ್ನಿ. ಈ ಚಟ್ನಿ ಎದರದ್ದು ಇರುತ್ತೆ? ಇದು ಪುಟಾಣಿ ಶೇಂಗಾ, ಪುಟಾಣಿ ಶೇಂಗಾ, ಕೆಕಲೆ ವಡ ಏನೇನ್ ತೊಗೊಂಡ್ರಣ? ಜೋಳದ ಚಟ್ನಿ. ಹೋಟೆಲ್ ಸಣ್ಣದೈತೆ ಅಂತೇಳಿ ತಿಳ್ಕೊಬೇಡ್ರಿ. ಸೊ ಟೇಸ್ಟ್ಗೆ ಕಾಂಪ್ರಮೈಸ್ ಇಲ್ಲ ಇಲ್ಲಿ. ಸೊ ಟೇಸ್ಟ್ ಅಲ್ಟಿಮೇಟ್ ಐತಿ. ಸೊ ಕೆಳಗಡೆ ಏನೈತಿ ಹೋಟೆಲ್ ಕೂತ್ಕೊಳಕ್ಕೆ ಮಾಡೋಕೈತಿ. ಸೊ ಮೇಲ್ಗಡೆ ಏನೈತಿ ಇವರೆಲ್ಲ ಐಟಮ್ ಏನೈತಿ ರೆಡಿ ಮಾಡ್ಕೊಂಡು ಕೆಳಗೆ ಒಯ್ದು ಕೊಡ್ತಾರೆ. ಸೊ ವಿಡಿಯೋ ಪೂರ್ತಿ ನೋಡಿರಿ. ಯಾರು ನಮ್ಮ ಚಾನಲ್ಗೆ ಹೊಸಬರು ಅದಿರಿ, ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಪ್ರೀತಿ, ನಿಮ್ಮ ಒಂದೊಂದು ಸಬ್ಸ್ಕ್ರೈಬು, ಒಂದೊಂದು ಲೈಕು, ಒಂದೊಂದು ಶೇರು ಭಾಳ ಇಂಪಾರ್ಟೆಂಟ್ ಐತಿ. ಸೊ ದಯವಿಟ್ಟು ಪ್ರೋತ್ಸಾಹ ಮಾಡಿ ಸಪೋರ್ಟ್ ಮಾಡಿರಿ. ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಐತಿ, ಸೊ ಅದಕ್ಕೆ ಒತ್ತಕ್ರಿ. ಹಾಗೂ ಒಂದು ಗಂಟೆ ಬರ್ತದೆ, ಆ ಗಂಟೆಗೂ ಒತ್ತಕ್ರಿ. ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನಿಮ್ಗೆ ಅದು ನೋಟಿಫಿಕೇಷನ್ ಬರುತ್ತೆ. ಈ ಹೋಟೆಲ್ ಭಾಳ ಹಳೆಯದೈತಿ. ಶ್ರೀಕೃಷ್ಣ ಹೋಟೆಲ್ ಅನ್ನೋಕ್ಕಿಂತ ಇಲ್ಲಿ ಏನೈತಿ ಗೌಳಿ ಹೋಟೆಲ್ ಅಂಥೇಳಿನೇ ಏನೈತಿ ಇದು ಹೋಟೆಲ್ ಫೇಮಸ್ ಐತಿ. ಇಲ್ಲಿ ಆಲ್ಮೋಸ್ಟ್ ಪುರಿ ಭಾಳ ಜನ ಇಷ್ಟಪಡ್ತಾರೆ, ಯಾಕಂದ್ರೆ ಆ ರೀತಿ ಒಂದು ಟೇಸ್ಟ್ ಐತಿ. ಜಾಸ್ತಿ ಪ್ರೈಸು ಇಲ್ಲ. ಸೊ ಎಲ್ಲ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡೋಕೆ ಹೋಗ್ಬಿಡ್ರಿ, ವಿಡಿಯೋ ಪೂರ್ತಿ ನೋಡಿರಿ, ನಿಮಗೆ ಅರ್ಥ ಆಗುತ್ತೆ. ಸೊ ಏನು ಅಂತ ಈ ವಿಡಿಯೋಗಳು ಪೂರ್ತಿ ಹೇಳಿರ್ತೀನಿ. ಸೊ ಪೂರ್ತಿ ನೋಡಿರಿ, ನಿಮಗೆ ಅರ್ಥ ಆಗುತ್ತೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೋಟೆಲ್ ಹೆಸರು? ಶ್ರೀಕೃಷ್ಣ ಹೋಟೆಲ್, ಗೌಳಿ ಹೋಟೆಲ್ ಅಂತ ಹೇಳ್ತಾರೆ. ಯಾವಾಗಿಂದ ಸ್ಟಾರ್ಟ್ ಮಾಡಿರಿ ಸರ್ ನೀವು? 35-40 ವರ್ಷ ಐತ್ರಿ. ಇವತ್ತು 35-40 ವರ್ಷ. ಏನೇನು ಸಿಗುತ್ತೆ ಸರ್ ಇಲ್ಲಿ? ಎಲ್ಲಾ ತರದ್ ಟಿಫನ್ ಅಂದ್ರೆ ಶೀರಾ, ಉಪ್ಪಿಟ್ಟು, ಇಡ್ಲಿ, ಪುರಿ, ಉಪ್ಪಿಟ್ಟು, ದೋಸೆ, ವಡ. ಟೈಮಿಂಗ್ ಏನಿರುತ್ತೆ ಸರ್ ಇದು? ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ. ರಾತ್ರಿ 8 ಮತ್ತು ಮಧ್ಯಾಹ್ನ ಸಾಯಂಕಾಲ ಬೇರೆ ಬೇರೆ ಸಿಗುತ್ತೆ? ಟೈಮ್ ವೈಸ್ ಐಟಮ್ಸ್. ಎಲ್ಲಿ ಬರುತ್ತೆ ಇದು? ನಮ್ಮ ಉಪ್ಲಿಪುರ್ ಹತ್ರ ಆಜಾದ್ ಚೌಕ್ ಅಂತ ಇದೆ, ಅಲ್ಲೇ ಬರುತ್ತೆ. ಅಲ್ಲೇ ಬರುತ್ತೆ. ಪ್ರೈಸಸ್ ಏನೇನು ಇರುತ್ತೆ ಸರ್ ಇಲ್ಲಿ? ಪ್ರೈಸಸ್ 50 ಮ್ಯಾಕ್ಸಿಮಮ್. ಪುರಿ ಒಂದು ಪ್ಲೇಟಿಗೆ 50 rupees. ಒಂದು ಪ್ಲೇಟಿಗೆ ಮ್ಯಾಕ್ಸಿಮಮ್ 50 rupees, 45-50. ಇದು ಮತ್ತೆ ಬ್ರೇಕ್ಫಾಸ್ಟ್ ವಿತ್ ಮತ್ತೇನು ಸಿಗುತ್ತೆ ಸರ್? ಮಧ್ಯಾಹ್ನ ಸಾಯಂಕಾಲ ಬೆಳಗ್ಗೆ ಶಿರಾ, ಉಪ್ಪಿಟ್ಟು, ಪುರಿ, ವಡ, ಅವಲಕ್ಕಿ, ಇದು 11 ಗಂಟೆವರೆಗೆ. ಆದ ನಂತರ ಮತ್ತು ಬೋಂಡಾ, ರೈಸ್, ಬಜ್ಜಿ, ಇದು ಮಧ್ಯಾಹ್ನ 4 ಗಂಟೆವರೆಗೆ. ಮತ್ತೆ ಸಾಯಂಕಾಲ ದೋಸೆ ಇರುತ್ತೆ, ಚೂಡ, ಈ ತರ ಫುಡ್ ಸಿಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಹಿಡಿದು ಸಾಯಂಕಾಲ ಊಟ ಹಿಡಿದು? ಊಟ ಇಲ್ರಿ, ಓನ್ಲಿ ನಾಷ್ಟ ಅಷ್ಟೇ ರೀ. ಅಂದ್ರೆ ರೈಸ್, ಬಜ್ಜಿ ಅದು ಮಧ್ಯಾಹ್ನ. ಸಾಯಂಕಾಲ ಅಂತ ಚೂಡ ಗಿಡ ಮಾಡ್ತೀರ? ಸ್ನಾಕ್ಸ್ ಐಟಮ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಮಸ್ತೆ ಸರ್, ಯಾವಾಗಿಂದ ಬರ್ತೀರಿ ಹೋಟೆಲ್ಗೆ ರೀ? ನಾ ಸುಮಾರು 20 ವರ್ಷ ನಂತರ ಇಲ್ಲೇ ನಾಷ್ಟ ಮಾಡ್ತೀನಿ. ಸುಮಾರು 20 ವರ್ಷ. ಟೇಸ್ಟ್ ಹಂಗೈತ್ರಿ ಸರ್? ಟೇಸ್ಟ್ 20 ವರ್ಷ ನಂತರ ಹೆಂಗಿದೆ ಅದೇ ರೀತಿ ಟೇಸ್ಟ್ ಇದೆ. ಸರ್ವಿಸ್ನು ಒಳ್ಳೆಯದೆ. ಮತ್ತೆ ಹೋಟೆಲ್ನು ಭಾಳ ಕ್ಲೀನ್ ಆಗಿರುತ್ತೆ. ಮತ್ತು ಸಾಕಷ್ಟು ಜನ ಇಲ್ಲಿ ಬೆಳಗ್ಗೆ ನಾಷ್ಟ ಮಾಡ್ತಾರೆ. ಮತ್ತು ನಾನು ಡೈಲಿ ತಪ್ಪಲಾರ್ದು ಇಲ್ಲೇ ನಾಷ್ಟ ಮಾಡ್ತೀನಿ. ಗುಣಮಟ್ಟವಾದ ಟೇಸ್ಟ್ ಇರುತ್ತೆ, ಗುಣಮಟ್ಟವಾದ ಕ್ವಾಲಿಟಿ.
ಪ್ರೈಸ್ ಹೆಂಗಿದೆ ಸರ್ ಇಲ್ಲಿ? ಪ್ರೈಸ್ ಬಿಜಾಪುರ್ನಲ್ಲಿ ಎಲ್ಲಿ ಹೋದ್ರೆ ಇದ್ರಷ್ಟು ಕಡಿಮೆ ಪ್ರೈಸ್ ನಲ್ಲಿ ಯಾರು ನಾಷ್ಟ ಕೊಡಲ್ಲ. ಓ, ಆ ರೀತಿ ಒಂದು ಟೆಸ್ಟ್ ಕೊಡ್ತಾರ, ಆ ರೀತಿ ಒಂದು ಪ್ರೈಸ್ ಇರುತ್ತೆ. ಕ್ವಾಂಟಿಟಿನೂ ಅಷ್ಟೇ, ಕ್ವಾಲಿಟಿನೂ ಅಷ್ಟೇ, ಮತ್ತು ರೇಟ್ನು ಅಷ್ಟೇ ಕಡಿಮೆ ಇದೆ. ಅಷ್ಟೇ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಮತ್ತು ಸರ್ವಿಸ್ನು ಒಳ್ಳೆ ರೀತಿ ಕೊಡ್ತಾರೆ, ಆದ್ರೆ ಓನರ್ನು ಒಳ್ಳೆ ರೀತಿ ಆಗಿರ್ತಾರೆ. ಮೇನ್ ಮಾತಾಡೋದು ಯಾರೇ ಬಂದ್ರಪ್ಪ ಅದು ದುಡ್ಡು ಇಲ್ಲ ಅಂದ್ರೆ ದುಡ್ಡು ಇರ್ಲಾರ್ದು ನಾಷ್ಟ ಕೊಡ್ತಾರ. ಓ ಸೂಪರ್. ಯಾರಿಗೂ ಅವ್ರು ರೊಕ್ಕ ಕೊಟ್ಟೆ ನಾಷ್ಟ ಮಾಡತ್ತನ್ನೋದಲ್ಲ. ಹಾಂ ರೀ. ರೊಕ್ಕ ಇಲ್ಲ ಅಂದ್ರೂ ನಾಷ್ಟ ಕೊಡ್ತಾರೆ. ಹಾಂ ರೀ. ಸರ್ವಿಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ನೋಡ್ರಿ, ಕಸ್ಟಮರ್ಸ್ ಏನೈತಿ ಮಜವಾಗಿ ಆರಾಮ್ ತಿಂತಾರ. ಇಲ್ಲಿ ನೋಡ್ರಿ, ಇಡ್ಲಿ ವಡ ಇದು ಸಾಂಬಾರು ಮೇಲ್ಗಡೆ ಮಾಡ್ತಿರ್ತಾರೆ. ಎಂತ ಅದ್ರ ಜೊತೆ ಚಟ್ನಿ ಕೂಡ ಕೊಡ್ತಾರೆ. ಇದು ಕೂಡ ಇಡ್ಲಿ ವಡ ತೊಗೊಂಡು ಬಂದರು ಇವರು, ಅವ್ರ ತಂದೆಯವರು. ಏನಿರ್ತದೆ ವಡ ಏನೈತಿ, ಚಟ್ನಿ ಇರುತ್ತೆ. ಚಟ್ನಿ ಜೊತೆ ಏನೈತಿ ಪುರಿ ಸಾಂಬಾರು ಏನೈತಿ ಮೇಲ್ಗಡೆ ಮೇಲೆ ಹಾಕ್ಬಿಟ್ಟಿರ್ತಾರೆ ಅವರು. ಸೊ ಇದ್ರ ಜೊತೆ ಏನೈತಿ ಅಳದ ಚಟ್ನಿ ಅಂತ ಇರುತ್ತೆ. ಅಳದ ಚಟ್ನಿ ಅಂತ ಇರ್ತಾರೆ. ಟೇಸ್ಟ್ ನೋಡೋಣ ಹೆಂಗೈತಿ, ನಮ್ಗೆ ತಿಂದು ಏನೈತಿ ಟೇಸ್ಟ್ ಹೆಂಗೈತಿ ಹೇಳ್ತೇನೆ. ತಿಂದು ನೋಡೋಣ ಟೇಸ್ಟ್ ಹೆಂಗೈತಿ ಅಂತ ಹೇಳ್ತೇನೆ ನಿಮ್ಗೆ. ಪೂರಾ ಬಿಸಿ ಐತಿ. ಸಾಂಬಾರು ಒಳಗೆ ಏನೈತಿ ಒಂಥರ ಬೇರೆ ಟೇಸ್ಟ್ ಐತಿ, ಗಿಚ್ಚಿ ಟೇಸ್ಟ್ ಐತಿ. ಇಲ್ಲಿ ನಿಯರ್ ಬಂದ್ರೆ ಏನೈತಿ ಒಂದ್ಸಲ ಬಂದು ವಿಸಿಟ್ ಮಾಡಿರಿ. ಸೊ ನಿಮಗೂ ಟೇಸ್ಟ್ ಏನೈತಿ ಒಂದ್ಸಲ ತಿಂದ್ರೆ ಅರ್ಥ ಆಗುತ್ತೆ ನಿಮ್ಗೆ ಯಾವ ರೀತಿ ಟೇಸ್ಟ್ ಐತಿ ಏನಿಲ್ಲ ಅಂತ ಹೇಳ್ಬಿಟ್ಟು. ಸೀರಿಯಸ್ಲಿ ಟೇಸ್ಟ್ ಏನೈತಿ ಅದ್ಭುತ ಐತಿ. ಅದೇನು ಸಾಂಬಾರು ಪೂರ್ತಿಯನ್ನು ಹಾಕ್ತಾರಲ್ಲ, ಸೊ ಮಸ್ತ್ ಅನ್ಸುತ್ತೆ. ಗಿಚ್ಚೈತಿ ಫ್ರೆಂಡ್ಸ್. ಯಾರು ನೀರದಿರಿ ಬಂದು ಒಂದ್ಸಲ ವಿಸಿಟ್ ಮಾಡಿ ಹೋಟೆಲ್ಗೆ. ಹಾಗೂ ನಮ್ಮ ಚಾನಲ್ ಯಾರು ಹೊಸಬ್ರದಿರಿ, ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ನಿಮ್ಗೆ ಏನೋ ಒಂದು ಕ್ವಶನ್ ಕೇಳಬೇಕು ಮಾಡ್ಬೇಕು ಅನ್ಸುತ್ತೆ ಅದರಿಂದ ಕಮೆಂಟ್ ಮಾಡಿರಿ. ಸೊ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಈಗ ಇಡ್ಲಿ ವಡ ಟೇಸ್ಟ್ ನೋಡಿದ್ವಿ. ಈಗೇನೈತಿ ಇದು ಪುರಿ, ಇದು ಉಪ್ಪಿಟ್ಟು, ಇದು ಶಿರಾ. ಸೊ ನನಗೆ ಎಷ್ಟು ಬೇಕಾದ್ರೆ ನಾನು ಅಷ್ಟು ಜರ ತೊಗೊಂಡು ಥರ ಕೇಳಿದ್ದೀನಿ. ಸೊ ವೇಸ್ಟ್ ಮಾಡಬಾರ್ದಲ್ಲ. ಸೊ ಎಲ್ಲ ಹೂವು ತರ್ಸ್ಕೊಂಡು ವೇಸ್ಟ್ ಮಾಡಬಾರ್ದು. ಸೊ ಇವು ನೋಡೋಣ, ಇವು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಹೆಂಗೈತಿ ಹೆಂಗಿಲ್ಲ ಅಂತೇಳಿ. ಇದು ನೋಡೋಣ, ಪುರಿ ಏನೈತಿ ಭಾಳ ಫೇಮಸ್ ಐತಿ. ಬಂದ್ರೆ ಸಾಕು ಎಲ್ಲರೂ ಪುರಿನೇ ಅಂತಾರೆ. ಸೊ ಪುರಿ, ಒಂದು ಬಟಾಟೆ ಬಾಜಿ, ಒಂದು ಚಟ್ನಿ ಹಚ್ಕೊಂಡು ತಿಂದ. ದೊಡ್ಡ ಹೋಟೆಲ್ನಾಗ ಏನು ಟೇಸ್ಟ್ ಐತಿಲ್ಲ. ಸೊ ಅದಕ್ಕಿಂತ ಒಂದು ಕೈ ಮ್ಯಾಗಿ ಐತಿ, ಮಸ್ತ್ ಐತಿ ಟೇಸ್ಟ್. ಹೇಳ್ಬೇಕಂದ್ರೆ ಬಾಯಿ ಚಪ್ಪರ್ಸಿ ತಿನ್ಬೇಕು ನೋಡಿ. ಸೊ ಆ ರೀತಿ ಒಂದು ಟೇಸ್ಟ್ ಐತಿ. ಸೊ ಬರ್ರಿ, ಬಂದು ಒಂದ್ಸಲ ವಿಸಿಟ್ ಮಾಡಿರಿ ನೋಡ್ರಿ. ಅದ್ಭುತ ಸೀರಿಯಸ್ಲಿ ಬಂದು ವಿಸಿಟ್ ಮಾಡಿರಿ. ಈ ಶಿರಾ ಒಂದು ತೊಗೊಳೋಣ, ಹಿಂಗೈತೆ ನೋಡೋಣ. ಶಿರಾ ಹತ್ತಿ ನೋಡ್ರಿ, ಶಿರಾ ಈಗ ಉಪ್ಪಿಟ್ಟು ಅಂತೀನಿ ನೋಡೋಣ ಹೆಂಗೈತೆ ಅಂತೇಳಿ. ಉಪ್ಪಿಟ್ಟು ಟೋಟಲಿ ಹೇಳ್ಬೇಕಂದ್ರೆ ಇಲ್ಲಿ ಏನೇನು ಐಟಮ್ ಸಿಗುತ್ತಲ್ಲ. ಸೊ ಒಂದರಿಗಿಂತ ಒಂದು ಮಸ್ತ್ ಐತಿ. ಸೊ ದಯವಿಟ್ಟು ಈ ಕಡೆ ಮುಂದೆ ಏನೈತಿ ಒಂದ್ಸಲ ಹೋಟೆಲ್ ವಿಸಿಟ್ ಮಾಡಿರಿ. ಸೊ ತಿಂದಿದ್ದಕ್ಕೆ ನಿಮ್ಗೆ ಸಾರ್ಥ ಆಗುತ್ತೆ. ಮಸ್ತ್ ಮಾಡ್ತಾರೆ ಅಡುಗೆ. ಸೊ ಟೇಸ್ಟ್ ಏನೈತಿ ಒಂದರಿಗಿಂತ ಒಂದು ಅದ್ಭುತವಾಗಿ ಮಾಡ್ಯಾರ. ಸೊ ಬಾದನೈತಿ ಇಡ್ಲಿ ವಡ ಪುರಿ, ಇಲ್ಲ ಆಲ್ಮೋಸ್ಟ್ ಅಂದ್ರೆ ಪುರಿ ಭಾಳ ಫೇಮಸ್ ಐತಿ. ಸೊ ಅದ್ರ ಜೊತೆ ಬೇರೆ ವೆರೈಟಿನ ಸಿಗುತ್ತೆ. ಸೊ ಅದು ಕೂಡ ಟೇಸ್ಟ್ ಮಾಡಿ. ಸೊ ಅಲ್ಲಿವರೆಗೂ ಹೋಗೋಣ, ಮತ್ತೆ ಮುಂದಿನ ವೀಡಿಯೋ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.